ಇರ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಅಫ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನು ಅರ್ಪಿಸಿ ಅದಕ್ಕೆ ಮಹಾತ್ಮರ ಇರ್ತಕ್ಕಂಥ ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಮರಣ್ಣ. ಏನ್ ಹೇಳ್ಯಾರಿಪ್ಪ ಮಾತ? ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಇಲ್ಲ ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೇಳಲ್ರಿಪ್ಪ ಇದೇ ಮಾತ ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರ ಅಂತ ಕೇಳಿದ್ರ, ಅಣ್ಣ ಬಸವಣ್ಣನವರಿಗೆ ಜಗಜ್ಯೋತಿ ಅಂತೇಳಿ ಕರೆದ್ರು, ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು. ಅವರು ದೊಡ್ಡವರು ಅದೇನೆ ಅಂತೇಳಿ ಅನ್ಕೊಲಿಲ್ಲ. ಅಂತೇಳಿ ಕರೆದ್ರು. ಹೌದು, ಖರೆ ಅಣ್ಣ ಬಸವಣ್ಣವರು ದೊಡ್ಡವರು ಅದಿನ ಅಂತೇಳಿ ಯಾವತ್ತು ಅನ್ಕೊಲಿಲ್ಲ ಅವರು. ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವದೀನಿ ಅಂತ ಹೇಳಿದ್ರು ಅವರು. ಅದಕ್ಕೆ ಇರ್ಲಿ ಈ ನಾವು ಸ್ಟೇಜಿನ ಮ್ಯಾಗ ನಿಂತು ಮಾತು ಹೇಳಕತ್ತಿದ್ದೇವೆ, ಹಾಡಕತ್ತೀವಿ ಅಂದ ಬಳಕ ನಾವೇನು ಬಹಳ ದೊಡ್ಡವ್ರ ಏನ್ ಅಲ್ರಿಪ್ಪ, ಶಾಣ್ಯರೇನಲ್ಲ. ಖರೆ ಹಾಡೋರ್ ಬಾಯಿ ಕೆಳಗಿದ್ರು ಕೇಳೋರ್ ಕಿವಿ ಮ್ಯಾಗ ಇರ್ತದ ಅಂತ ಹೇಳ್ಯಾರ. ಹಾಡೋರ್ಕಿಂತ ಕೇಳೋರ್ ಶಾಣೆ ಅದಾರ. ಹೌದು. ಅದಕ್ಕೆ ಇರ್ಲಿ ನೇರವಾಗಿ ಕ್ವಶನ್ಕ ವಿಷಯಕ್ಕೆ ಬರೋನು. ಹೌದು, ವಿಷಯ ಪ್ರಶ್ನೆ ನಾನು ಏನು ಕೇಳಿದ ಸರ್ ಅವ್ರಿಗೆ ಅಂತ ಕೇಳಿದ್ರ, ಏನ್ ಕೇಳಿದ್ರಿಪ್ಪ? ಮನ್ಯಾಗ ಒಂದು ಹೆಣ್ಣು ಮಗು ಹುಡ್ತಂದ್ರ ಆ ಕೂಸಿಗೆ ಕುಮಾರಿ ಅಂತೇಳಿ ಕರೀತಾರ. ಪ್ರೇಮದಿಂದ ಏನು ಕರೆದ್ರು ಚಂದ ಕಾಣಿಸ್ತದ. ಹೌದು. ಅದೇ ಮಗು ಪ್ರಾಯಕ್ಕೆ ಬಂದ ಕೂಳಿನ ಕನ್ಯಾ ಅಂತೇಳಿ ಕರೀತಾರ. ನಮ್ಮ ಮನ್ಯಾಗ ಒಂದು ಕನ್ಯಾ ಐತಿ, ಎಲ್ಲಾರೇ ಹುಡುಗೋ ಇದ್ರ ನೋಡ್ರಿ ಅಂತೇಳಿ ಹಿಂಗ ಹೇಳ್ತಾರ. ಹೌದು. ಅದೇ ಹುಡುಗಿಗೆ ಲಗ್ನ ಆಯ್ತಂದ್ರ ಶ್ರೀಮತಿ ಅಂತೇಳಿ ಕರೀತಾರ. ಹೌದು. ಇಲ್ಲಿ ಕಾಮರತಿದು ಬೀರ ದೇವ್ರ ಜೊತೆ ಲಗ್ನ ಆಗ್ಯದ. ಕಾಮರತಿಗೆ ಕನ್ಯಾಕೋಮಲಿ ಅಂತೇಳಿ ಯಾಕೆ ಕರೆದಾರ ಅಂದ ಕೂಡಲೇನೆ ಏನ್ ಹೇಳ್ಯಾರಿಪ್ಪ ಸರ್? ನಮ್ ಸರ್ ಅವ್ರು ಹೇಳಿದ್ರು, ಏನು ಮುಂದೆ ಬೀರ ದೇವ್ರ ಕಾಮರತಿನ ಗೆದ್ದು ತಗೊಂಡು ಬಂದಾಗ ಅವಾಗ ಮಾಯವ ನನ್ನ ತಮ್ಮ ಒಂದು ಕನ್ಯಾ ತಗೊಂಡು ಗೆದ್ದುಕೊಂಡು ಬಂದಾನ. ಹೌದು, ಕನ್ಯಾ ಗೆದ್ದುಕೊಂಡು ಬಂದಾನ ಅಂತ ಹೇಳ್ಯಾರ. ಮಾಯವ ಹೇಳ್ಯಾರ ಅಂತೇಳಿ ಹೇಳ್ಯಾರ. ಹೌದು. ಇದು ಹೇಳ್ಯಾರ ಇಲ್ಲ ಅನ್ನೋದಿಲ್ಲ. ಇದಕ್ಕೂ ನಾನು ಒಪ್ಕೋತೀನಿ. ಖರೆ ಇದು ಸರ್ವತ್ತ ಅನುಸಾರ ತಪ್ಪೈತಿ. ಹೌದು, ತಪ್ಪ. ಇದ್ರ ಸಲುವಾಗಿ ಕನ್ಯಾಕೋಮಲಿ ಅಂತೇಳಿ ಕರೆದಿಲ್ಲ ಅವರಿಗೆ. ಮಾಯವ ಕಾಮರತಿನ ಕನ್ಯಾಕೋಮಲಿ ಅಂತೇಳಿ ಕರೆದಾಳ, ಕನ್ಯಾ ಅಂತೇಳಿ ಕರೆದಾಳ. ಇದಕ್ಕೆ ಒಪ್ಕೋತೀನಿ ನಾನು. ಇಲ್ಲ ಅನ್ನೋದಿಲ್ಲ. ಹೌದು. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಕಿದು ಅನುಸಾರ ಸರ್ವತ್ತ ತಪ್ಪೈತಿ. ತಪ್ಪ. ಬರ್ಲಿ. ಇನ್ನೂ ಒಂದು ನಮಗೊಂದು ಪ್ರಶ್ನೆ ಕೇಳ್ಯಾರ ಅವರು. ಕೇಳ್ಯಾರಲ್ರಿ? ಇದಕ್ಕೆ ನಮಗೆ ಅನ್ಸರ್ ಹೇಳಿ ಅವ್ರಿಗೆ ಅನ್ಸರ್ ಹೇಳಮ್ರಿ. ಅವ್ರು ಕೇಳಿದಕ್ಕೆ ಹೇಳಿಕೆ ನಮ್ಮದು ಹೇಳತ್ರಿ. ಪರ್ಸಿನಾಡದ ಜನರು ಡಂಕನಾಡು ದೈಗೊಂಡಗೌಡರ ಹೊಲದ ಬಲ್ಲೆಕ್ಕಿಂದ ಹೊಂಟಿದ್ರು. ಡಂಕನಾಡು ದೈಗೊಂಡಗೌಡ ಮಾನ್ಯದ ಹೊಲದೊಳಗ ಕುಡ್ಡ ಎತ್ತ ಕುಂಟು ಕೋಣ ತಗೊಂಡು ನೇಗಲ್ ಹೊಡ್ಲಿಕತ್ತಿದ್ದ. ಹೌದು. ಆ ಸಮಯದೊಳಗೆ ತಂಬಾಕು ಚಟ ಆಯ್ತು. ತಂಬಾಕು ಚಟ ಆದಾಗ ಅವ್ರ ಬಲ್ಯಾಕ್ ಹೋಗಿ ತಂಬಾಕು ಬೀಳಕ್ ಹೋದ. ಆ ತಂಬಾಕು ತಗೊಂಡು ಕೂಡ್ಲೇನಿ ಅವಾಗ ಕೇಳ್ತಾನ ಡಂಕನಾಡು ದೈಗೊಂಡಗೌಡ, ಏನತ್ತ? ಯಪ್ಪ ಯಾವ್ರವ್ರು ಅದಿರು, ಎಲ್ಲಿಗೂ ಹೊಂಟಿರು ಅಂದ ಕೂಡ್ಲೇನಿ ಅವಾಗಪ್ಪ ಕೆಳನಾಡದ ಜನ ಹೇಳ್ತಾರ. ಏನ್ ಹೇಳ್ತಾರ್ರಿ? ಯಪ್ಪ ವಾಣಗನೂರು ಮಠದೊಳಗ ಕರಿಯಾಸಿದ್ದ ಭಗವಂತ ಅದಾನ. ಬೇಡದವ್ರಿಗೆ ಬೇಡಿದ್ದನ್ನು ಕೊಡುವಂತ ಶಕ್ತಿ ಅವನ ಬಲ್ಯಾಕೈತಿ. ಐತಿ. ಎಲ್ಲ ಕೊಡುವಂತ ಶಕ್ತಿ ಅವನ ಬಲ್ಯ ಐತಿ. ಶಕ್ತಿ ಅವನ ಬಲ್ಯಾಕೈತಿ. ಅದ್ರ ಸಲುವಾಗಿ ನಾವು ಕೊಣ್ಣೂರು ಮಠಕ್ಕೂ ಹೊಂಟಿವಿ ಅಂದ ಕೂಡಲೇನೆ ಇವನಿಗೆ ಬಡತನ ಪರಿಸ್ಥಿತಿ ಇತ್ತು. ಪಟ್ಟಿಲಿ ನುಚ್ಚು ಕುಡಿಯೋದು ಬಂದಿತ್ತು. ಹೌದು. ಹೆಂಡತಿ ಮೈ ಮೇಲೆ 7 ಟ್ಯಾಪಿ ಸೀರಿ ಹೆಂಡತಿ ಮೈ ಮೇಲೆ ಬಂದಿತ್ತು. ನಿಲಾ ಯೋಚನೆಗೆ ಬಂದಿತ್ತು. ಖರೆ ನನಗೂ ಬಡತನ ಪರಿಸ್ಥಿತಿ ಅದ. ನಾನು ಆ ಕೊಣ್ಣೂರು ಮಠಕ್ಕೆ ಹೋದ್ರ
ಕ್ವಾಣೂರು ಕರೆಸಿದ್ದು ನನಗೆ ಸಿರಿತನ ಕೊಡಬಹುದು ಅಂತ ಹೇಳಿ ಹೌದು ಅವಾಗ ಪರ್ಸಿ ನಾಡದ ಜನರಿಗೆ ಹೇಳ್ತಾನ ಏನತ್ತ ಅಪ್ಪ ನಾನು ಬಂದ್ರೆ ನಡೀತದೇನೋ ಅಂತ ಕೇಳ್ದ ಕೇಳ್ದ ನೀವು ಬಂದ್ರೆ ನಡೀತದ ಹಾ ಬಂದವ್ರಿಗೆ ಭಗವಂತ ತಿರುಗಿ ಹಾಕಿಲ್ಲ ಹೌದು. ಅವ್ರು ಏನ್ ಬಿಡ್ತಾರ ಎಲ್ಲ ಕೊಟ್ಟು ಕಳ್ಸ್ಯಾನ ಅಂದ ಕೂಡಲಿನ ಯಾಕಾಗಲ್ಲ ಅಂತ ಹೇಳಿ ಹೇಳಿ ಆ ಮನೆಗೆ ಬಂದು ನಿಲ ಯೋಚನೆಗೆ ಹೇಳ್ದ ಕೂಡಲಿನ ನಿಲೋ ಯೋಚನೆ 2 ದುಡ್ಡು ತಂದು ಕೊಟ್ಟರು ಹೌದು ಅದೇ ದುಡ್ಡು ತಗೊಂಡು ಇವನು ಕ್ವಾಣೂರು ಮಟ್ಟಕ್ಕೆ ಹೋದ ಹಾ. ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರ ಅಂತ ಕೇಳಿದ್ರ ಏನ್ ಕೇಳಾರ ಢಂಕನಾಡ ದೈಗೊಂಡ ಗೌಡ ಮನೆಗೆ ಹೋಗಿ ಆ ದುಡ್ಡು ತಗೊಂಡು ಬರತ್ತಾನ ಆ ಕೆಳನಾಡದ ಜನರು ಅಲ್ಲೇ ಇದ್ರು ಏನು ಮುಂದಕ್ಕೆ ಹೋಗಿದ್ರು ಅಂತ ಕೇಳ್ಯಾರ ಅವ್ರು ಹೌದು ಹೌದು ಅವರು ಮುಂದಕ್ಕೆ ಹೋಗಿದ್ರು ಅವ್ರು ಮುಂದಕ್ಕೆ ಹೋಗಿದ್ರು ಅಂತೇಳಿ ನಮ್ಮ ಹಿರಿಯರು ಹಿಂದೆ ಹಾಡ್ಕೊತ ಬರ್ತಿದ್ರು ಹೌದು ಆಮೇಲೆ ಓಡ್ಕೋತ ಢಂಕನಾಡ ದೈಗೊಂಡ ಗೌಡ ಹಿಡ್ದಾನ ಹಿಡ್ದ ಅವನು ಕೂಡ ಕ್ವಾಣೂರು ಮಟ್ಟದಾಗ ಹೋಗಿ ಒಂಟು ಗಾಲಿಲೆ ತಪ ಮಾಡ್ಯಾನ ನೀವು ಕೇಳಿರ್ತಕ್ಕಂಥ ಅನುಸಾರ ನನಗೆ ಇಷ್ಟು ಗೊತ್ತದ ಇಷ್ಟು ಗೊತ್ತದ ಇದು ಅಲ್ಲಪ್ಪ ಅಂದ್ರೆ ಮಂದಿ ಹೇಳ್ಬೋದು ನೀವು ಪುಂಡ್ಲಿಕ ಇದು ಅಲ್ಲ ಅವ್ರು ಇದೇ ಊರಾಗಿದ್ರು ಇದ್ರು ಅಲ್ಲಿ ಹೋಗಿ ಆ ಊರ್ ಬಲ್ಯಕ್ಕೆ ಹೋಗಿ ಹಿಡ್ದ ಹೌದು ಅಲ್ಲಿ ಹಂಗಿತ್ತು ಹಿಂಗಿತ್ತು ಅಂತೇಳಿ ಏನಾರ ಖೂನ ಹೇಳಿದ್ರು ನಮ್ದೇನು ಅಭ್ಯಂತರ ಇಲ್ಲ ಇಲ್ಲ ಆ? ಹೌದು ಕರೆ ಮುಂದಕ್ಕೆ ಹೋಗಿದ್ರು ಅವರು ಮುಂದಕ್ಕ ಸಾವಕಾಶ ಹೋಗಿದ್ರು ಹೌದು ಢಂಕನಾಡ ದೈಗೊಂಡ ಗೌಡ ಓಡ್ಕೊತ್ ಹೋಗಿ ಅವ್ರಿಗೆ ಹಿಡ್ದಾನ ಅಂತೇಳಿ ನನಗೆ ಹಿಂಗ ಇಷ್ಟು ಗೊತ್ತದ ಗೊತ್ತದ ಅದಕ್ಕೆ ಇದು ಅಲ್ಲ ಪುಂಡ್ಲಿಕ್ಕ ಬ್ಯಾರೇನೆ ಐತಿ ಅಂತ ಹೇಳಿದ್ರೆ ನನ್ನದೇನು ಅಭ್ಯಂತರ ಇಲ್ಲ ಹೌದು ನನ್ನ ಪ್ರಶ್ನೆಕ್ಕೆ ಅನುಸಾರ ಏನದ ಅಂತ ಕೇಳಿದ್ರ ಏನ್ರಿ ಆ ಕಳವಿ ನಾರಾಯಣ ಗೌಡ ಆ ಮಕ್ಕಳ ಆಲಾರ ಬಟ್ಟ್ಯಾಕ ಏನು ಮಾಡ್ಯಾನ ಅಂತ ಕೇಳಿದ್ರ ಏನ್ ಮಾಡ್ದ ಆ ಕನ್ಯಾ ಕಾಮಿಷ್ಟಿ ಯಜ್ಞ ಮಾಡ್ಯಾನ ಹೌದು ಏನ್ ಮಾಡ್ಯಾನ ಕನ್ಯಾ ಕಾಮಿಷ್ಟಿ ಯಜ್ಞ ಮಾಡ್ಯಾನ ಅದರ ಸಲುವಾಗಿ ಹುಟ್ಟಿದ್ರ ಸಲುವಾಗಿ ಕನ್ಯಾ ಕೋಮಲೆ ತಿಳಿ ಬರದಾರ ಕರೆದಾರ ಹೌದು. ಇದು ಯಾವ ಪುಸ್ತಕದಾಗ ಅದ ಅಂತ ಕೇಳಿದ್ರ ಹೌದು. ಅಡಿಯೋಪ್ ಮಾರಾಯರು ಬರೆದಿರ್ತಕ್ಕಂಥ ಮಹಿಮಾಂತಕ ಮಾಳಿಂಗರಾಯರ ಪುಸ್ತಕದೊಳಗ ಈ ಅನುಸಾರ ಐತಿ ಹೌದು ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಹಿಂಗ ಇದು ನೀವು ಏನು ಹೇಳಿರಲ್ಲ ತದನಂತರ ಕನ್ಯಾಕೋಮಲೆ ತಿಳಿ ಕರೆದಾರ ಹೌದು ಖರೆ ಇದಕ್ಕಿಂತ ಮೊದಲ ಈ ಅನುಸಾರ ಅದ ನಂದು ಹೌದು ಹೌದು ಇದು ಮೊದಲು ಏನು ಅದು ಮೊದಲು ನಮ್ಮದೇ ಮೊದಲ್ರಿ ದೊಡ್ಡಕ್ಕೆ ಆದ ಬಳಿಕ ಕನ್ಯಾಕೋಮಲೆ ಅಂತ ಕರೆದಿದ್ ಮೊದಲು ಏನು ಹುಟ್ಟಕ್ಕಿಂತ ಮೊದಲು ಕನ್ಯಾ ಕಾಮಿಷ್ಟಿ ಯಜ್ಞ ಮಾಡಿನ ಅದ್ರ ಸಲುವಾಗಿ ಹುಟ್ಟಿದ್ರ ಸಲುವಾಗಿ ಕನ್ಯಾಕೋಮಲೆ ಅಂತೇಳಿ ನಾಮಕರಣ ಮಾಡಿದ ಮೊದಲು ಹೌದಪ್ಪ ಹೌದು ಇದೇ ಮೊದಲ ಟೀಕದ ಇದು ನಾವು ಕೇಳಿರ್ತಕ್ಕಂಥ ಕ್ವಶನ್ ಅನುಸಾರ ಹಿಂಗೈತಿ ಹಿಂಗ ನಾವು ಹೇಳಿವಿ ಹೌದು ಮುಂದಿನ ಸಂಧಿಗೆ ಹಾ ನಿಂದು ಹೇಳಿರ್ತಕ್ಕಂಥ ಅನುಸಾರ ಪುಂಡ್ಲಿಕ್ಕ ತಪ್ಪೈತಿ ನಮ್ಮ ಅನುಸಾರ ಹಿಂಗೈತಿ ಅಂತಕ್ಕಂಥದ್ದು ಹೇಳಿದ್ರ ನಂದೇನು ಅಭ್ಯಂತರ ಇಲ್ಲ ಇಲ್ಲ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಹೌದು ಇಲ್ಲಿ ಒಂದು ಮಾತು ಇನ್ನೊಂದು ಮಾತು ಕೇಳೋದ ಏನ್ರಿ ಕಳವಿ ನಾರಾಯಣ ಗೌಡ ಸೂರಮ್ಮ ದೇವಿ ಹೌದು ಆ ಬಂಕಿ ಹತ್ತದ ಟೈಮ್ ಒಳಗ ಇಸದ ಬುತ್ತಿಯನ್ನು ತಗೊಂಡು ಬಂದ ಹೌದು ತಗೊಂಡ್ ಬಂದ ಇಸದ ಬುತ್ತಿ ತಗೊಂಡು ಬಂದ ಯಾಕೆ ತಗೊಂಡು ಬಂದ ಅಂತ ಕೇಳಿದ್ರ ಯಾಕ್ರಿ ತಂಗಿ ಹೊಟ್ಟಿ ಒಳಗ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರ ಹೆಣ್ಣಿಗೆ ಮೂಲ ಮೂಲ ಹೇಳಿ ಕಳವಿ ನಾರಾಯಣ ಗೌಡ ತಂಗಿ ಹೊಟ್ಟೆಗಿರ್ತಕ್ಕಂಥ ಕೂಸಿಗೆ ಕೊಲ್ಬೇಕಂತೇಳಿ ವಿಷದ ಬುತ್ತಿ ತಗೊಂಡು ಬಂದ ಮುಂದೆ ಹೊಟ್ಟೆಗಿರ್ತಕ್ಕಂಥ ಕೂಸು ನನ್ನ ಅಪ್ಪ ಬೀರದೇವ್ರು ಹೇಳ್ದ ಏನತ್ತ ತಾಯಿ ತವರ ಮನೆ ಬುತ್ತಿ ಅಂತೇಳಿ ಹಿಗ್ಗಿನಿಂದ ಊಟ ಮಾಡಕ್ ಹೋಗ್ಬೇಡ ನಿನ್ನ ಅಣ್ಣ ತಂದಿರ್ತಕ್ಕಂಥ ಬುತ್ತಿ ಒಳಗ ವಿಷ ಐತಿ ನನಗ ಕಂಟಕೈತಿ ನಿನಗ ಕಂಟಕೈತಿ ನೀ ಊಟ ಮಾಡ್ಬೇಕಾದ್ರ ನೀನು ಆ ಬೆಕ್ಕಿಗೆ ಹೋಗೋದು ಪರೀಕ್ಷೆ ಮಾಡುತ್ತಾಯೇ ತಂದಾಗ ಹೌದು ಯಾಕಾಗದಂತೇಳಿ ಮಗನ ಹೇಳಿದ ಮಾತ ತಿಳ್ಕೊಂಡು ಅಣ್ಣ ತಂದಿರ್ತಕ್ಕಂಥ ಬಂಕಿ ಬುತ್ತಿ ಒಂದು ತುತ್ತು ಬಿಚ್ಚಿ ಬೆಕ್ಕಿಗೆ ಹೋಗದ್ರು ಬೆಕ್ಕ ತಿಂದು ಕಂದಲ್ ಹಾಕ್ತು ಹೌದು ಏನ್ ಹಾಕ್ತು ಕಂದಲ ಅವ ಹಂಗೆ ಮಾಡ್ಕೊಂಡು ಬಂದಿದ್ದ ತಂಗಿಗೆ ಏನು ಆಗ್ಬಾರ್ದು ತಂಗಿ ಮಗನೇ ಸೈಬೇಕು ತಂಗಿ ಹೊಟ್ಟೆಗಿರ್ತಕ್ಕಂಥ ಕೂಸಿನೇ ಸೈಬೇಕಂತೇಳಿ ಹಂಗೆ ಬುತ್ತಿ ತಗೊಂಡು ಬಂದಿದ್ದ ಆ ತಿಂದ ಬೆಕ್ಕ ಕಂದಲ್ ಹಾಕ್ತು ಬೆಕ್ಕಿಗೆ ಏನು ಆಗ್ಲಿಲ್ಲ ಅಂತೇಳಿ ಹಿಂಗ ಹಿರಿಯರು ಹೇಳ್ತಾರ ಇಲ್ಲಿ ಒಂದು ಪ್ರಶ್ನೆ ಅದ ಏನು ಕಳವಿ ನಾರಾಯಣ ಗೌಡ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರ ಹೆಣ್ಣಿಗೆ ಮೂಲ ಅಂತೇಳಿ ಆ ಕಳವಿ ನಾರಾಯಣ ಗೌಡ ತಗೊಂಡು ಬಂಕಿ ಬುತ್ತಿ ಒಳಗೆ ವಿಷವನ್ನು ಬರ್ಸ್ಕೊಂಡು ಬಂದ ಕರೆ ಅವ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಅಂತೇಳಿ ಹೇಳನಂದ ಬಳಕ ಅವಾಗ ಅವನಿಗೆ ಮಕ್ಕಳು ಇದ್ದು ಏನು ಇಲ್ಲೋ ಆ ಸಮಯದೊಳಗ ಕಾಮರತಿ ಹುಟ್ಟಿದ್ರು ಏನು ಇಲ್ಲೋ ಹೌದು ಹೇಳ್ತಾರ ಯಾಕೆ ಮಾತಂದ ಇನ್ನ ತಂಗಿ ಹೊಟ್ಟೆಗೆ ಕೂಸದ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ
ಗಂಡ ಹುಟ್ಟಿದ ಹೆಣ್ಣಿಗೆ ಮೂಲ. ಹೆಣ್ಣಿಗೆ ಮೂಲ ಅಂತೇಳಿ ಬಂಕಿ ಬುತ್ತಿ ಒಳಗ ವಿಷ ತಗೊಂಡು ಬಂದಾನ. ಹೌದು. ಆ ಸಮಯದೊಳಗ ನಾರಾಯಣ ಗೌಡ್ರಿಗೆ ಮಕ್ಕಳು ಇದ್ವೋ ಏನು ಇಲ್ಲೋ, ಇಲ್ಲೋ ಕಾಮರತಿ ಆ ಟೈಮ್ದಾಗ ಹುಟ್ಟಿದ್ರೋ ಏನು ಇಲ್ಲೋ ಹೌದು ಹೌದು ಅನ್ನುವಂಥದ್ದು ಒಂದು ಪ್ರಶ್ನೆ ಐತಿ. ಐತಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ ಒಂದು ಕ್ಯಾಲಿ ಆಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದ. ಹೌದು. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ. ಓಕೆ. ಅಪೇಕ್ಷೆ ಐತಿ. ಹೌದು. ರೊಕ್ಕನು ಕೊಟ್ಟಾರ ಅವರು. ದೈವದವ್ರ ಹಾಡಂದ್ರೆ ಹಾಡ್ತೀನಿ ನಾನು, ಇಲ್ಲಂದ್ರ ಇಲ್ಲ ಪುಂಡ್ಲಿಕ್ಕ ಇದು ಬೇಡ ಅಂದ್ರೆ ನಾನು